ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿಯ ಬಗ್ಗೆ ತಮಗೆ ಪರಿಚಯ ಮಾಡಿಸ್ಕೊಡೋಕ್ಕಿದ್ದೀನಿ. ಯಾವುದಪ್ಪ ಅದು ಗುರುಗಳು ವನಸಿರಿ ಇವತ್ತು ತಗೊಂಬಂದಿರ್ತಕ್ಕಂಥದ್ದು ಅನ್ನೋದನ್ನು ಕುತೂಹಲದಿಂದ ಕಾಯ್ತಾಯಿದ್ದೀರಾ. ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರನ ಒಂದು 2 ಸಾಲುಗಳನ್ನು ತಿಳಿಸಿ ಆಮೇಲೆ ವನಸಿರಿ ಕಡೆಗೆ ಹೋಗೋಣ. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಆದಿಶಕ್ತಿ ಜಗನ್ಮಾತೆ ವಿರಾಜಮಾನಳಾಗಿ ಸೌದತ್ತಿಯ ಕ್ಷೇತ್ರದಲ್ಲಿ ಏಳುಕೊಳ್ಳದ ಎಲ್ಲವನಾಗಿ ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ವಿಜೃಂಭಣೆಯಿಂದ ನೆಲೆಸಿರ್ತಕ್ಕಂಥ ನನ್ನ ತಾಯಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಉತ್ತರ ನಾಡಿನಿಂದ ಮಲ್ಲಿಕಾರ್ಜುನನಾಗಿ ದಕ್ಷಿಣ ನಾಡಿಗೆ ಬಂದಿರತಕ್ಕಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಡುಮಲೆಯಲ್ಲಿ ನೆಲೆಸಿರ್ತಕ್ಕಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥ ವನಸಿರಿ ಯಾವುದಪ್ಪ ಅಂತಂದರೆ ಉತ್ತರಾಣಿ ಬೇರು, ಉತ್ತರಾಣಿ ಗಿಡ. ಉತ್ತರಾಣಿ ಅಂದರೆ ನೋಡಿ, ಅದರಲ್ಲೇ ಇರ್ತಕ್ಕಂಥದ್ದು ಉತ್ತರ. ಯಾಕಪ್ಪ ಇದು ಇವತ್ತು ಆ ರೀತಿ ಒಂದು ವನಸಿರಿಯನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಗುರುಗಳಿಗೆ ಅಂದರೆ, ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ, ಯಾರ್ಯಾರಿಗೆ ವಿದ್ಯೆ ಎತ್ತಲ್ವೋ, ಯಾರ್ಯಾರು ಟೀಚರ್ಸ್ಗಳು ಮಾಸ್ಟ್ರುಗಳು ಎಕ್ಸ್ಪ್ಲೇನ್ ಮಾಡಿ ಹೇಳಿದರೂ ಕೂಡ ಅವರಿಗೆ ತಲೆಗೆ ಹೋಗದೇ ಇರತಕ್ಕಂಥದ್ದಕ್ಕಾದರೆ ಈ ಉತ್ತರಾಣಿ ಬೇರನ್ನು ಪುಷ್ಯ ಮಾಸದಲ್ಲಿ ಅಂದರೆ ಪುಷ್ಯ ನಕ್ಷತ್ರದಲ್ಲಿ, ಅದರಲ್ಲೂ ಅಮಾವಾಸ್ಯೆ ಭಾನುವಾರದ ದಿನ ಯಾವತ್ತಾರು ಬಂದ ದಿನ ಇಲ್ಲ ಅಕಸ್ಮಾತ್ ಇಲ್ಲಾಂದರೂ ಕೂಡ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ಟೈಮಲ್ಲಿ ಆ ಬೇರನ್ನು ಉತ್ತರಾಣಿ ಗಿಡವನ್ನು ತೆಗೆದುಕೊಂಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದರಲ್ಲಿ ಭಾನುವಾರದ ದಿನ ಇಲ್ಲ ಗುರುವಾರದ ದಿನ, ಈ 2 ದಿನ ಪುಷ್ಯ ನಕ್ಷತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಭಾನುವಾರದ ದಿನ ಮತ್ತು ಗುರುವಾರದ ದಿನ, ಈ 2 ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ 6 ಗಂಟೆ ಸುಮಾರು ಸಮಯದಲ್ಲಿ ಇಲ್ಲ ಬೆಳಗಿನ ಜಾವ 6 ಗಂಟೆ ಸಮಯದಲ್ಲಿ ನೀರನ್ನು ಹಾಕ್ಬಿಟ್ಟು ಮೆತ್ತಗೆ ಅದನ್ನೆಲ್ಲ ತ್ಯಾವ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗಿಡದ ಬೇರನ್ನು ಕಿತ್ಕೊಂಬರ್ತಕ್ಕಂಥದ್ದು, ನೆರಳಲ್ಲಿ ಒಣಗಿಸ್ತಕ್ಕಂಥದ್ದು ಮಾಡಿ, ಅದನ್ನು ಒಣಗಿದಾಗ ಪೂರ್ಣ ಪ್ರಮಾಣವಾಗಿ ಒಣಗಿದಾಗ ಅದರಲ್ಲಿ ಸ್ವಲ್ಪ ಚಂದನ ಇಲ್ಲ ಗಂಧ, ರಕ್ತ ಚಂದನ ಸಿಕ್ಕಿದ್ರೂ ಒಳ್ಳೆಯದೇ, ಇಲ್ಲ ಚಂದನವನ್ನಾದರೂ ಕೇಳಿ ಅಂಗಡಿಯಲ್ಲಿ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಗಂಧಿಗೆ ಅಂಗಡಿಯಲ್ಲಿರ್ತಕ್ಕಂಥ ಚಂದನ ಮತ್ತು ಈ ಉತ್ತರಾಣಿ ಬೇರು ಎರಡನ್ನೂ ಕಲ್ಲದಲ್ಲಿ ತೆಗೆದು ಗಂಧದ ರೂಪದಲ್ಲಿ ತಯಾರು ಮಾಡಿಕೊಂಡು ಈ ಆಜ್ಞಾ ಚಕ್ರದಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾರಿಗೆ ಎಕ್ಸ್ಪೆಷಲಿಯಾಗಿ ವಿದ್ಯಾರ್ಥಿಗಳಿಗೆ ಹಾಕ್ಕೊಂಡಾಗ ಖಂಡಿತವಾಗೂ ಅದರಲ್ಲಿರ್ತಕ್ಕಂಥ ಶಕ್ತಿ ವೈಬ್ರೇಷನ್ ಅಷ್ಟಿಷ್ಟಲ್ಲ ಬಂಧುಗಳೇ, ಎಷ್ಟು ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ವೇರಿಯೇಷನ್ನು ಬಾಡಿ ಒಳಗಡೆ ಬರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಉತ್ತರಾಣಿ ಬೇರಿನಿಂದ. ನೋಡಿ, ನೀವೆಲ್ಲಾದರೂ ನಡ್ಕೊಂಡಾಗ ಉತ್ತರಾಣಿ ಮುಳ್ಳು ನೋಡಿ ಬಾಡಿಯಿಂದ ಹೊರಗಡೆನೇ ಬರೋಲ್ಲ, ಅಷ್ಟು ಅಂಟ್ಕೊಂಡ್ಬಿಡ್ತದೆ. ಅಂಥ ಒಂದು ಜ್ಞಾನೋದಯ ಕೊಡ್ತಕ್ಕಂಥದ್ದು, ಬ್ರೈನಿಗೆ ಸಂಬಂಧಪಟ್ಟಂಗೆ ಎಲ್ಲ ಈ 6 ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಆಜ್ಞಾ ಚಕ್ರದಲ್ಲಿ ಇಡ್ತಕ್ಕಂಥದ್ದು ಈ ಗಂಧವನ್ನು ಮಾಡಿದಾಗ ಖಂಡಿತವಾಗೂ ಉತ್ತರಾಣಿ ಬೇರಿನಿಂದ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದರಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಮತ್ತು ಯಾರಾದರೂ ಡೆವಲಪರ್ಸು, ರಾಜಕೀಯದಲ್ಲಿ ವ್ಯಕ್ತಿಗಳಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯವಾಗ್ತಕ್ಕಂಥದ್ದು. ಯಾರು ಧಾರಣೆ ಮಾಡಿರ್ತೀರಿ, ಈ ಹೆಣ್ಣು ಹೊನ್ನು ಮಣ್ಣು ಈ 3 ವಶೀಕರಣ ಆಗ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥದ್ದೇ ಉತ್ತರಾಣಿ ಬೇರಿನಿಂದ ಆಗ್ತಕ್ಕಂಥದ್ದು. ಎಲ್ಲ ರಾಜವಶೀಕರಣ ಆಗಿರ್ಬೋದು, ಜನವಶೀಕರಣ ಆಗಿರ್ಬೋದು, ಸ್ತ್ರೀ ವಶೀಕರಣ ಆಗಿರ್ಬೋದು, ಇಂಥವೆಲ್ಲನೂ ನೋಡಿ ವಶೀಕರಣ ವಿದ್ಯೆ ಒಳಗಡೆ ಇದನ್ನು ಉಪಯೋಗಿಸ್ತಾರೆ. ಯಾವಾಗ ಇದನ್ನು ತಗೊಂಬಂದು ರಕ್ಷೆಯನ್ನು ಮಾಡಿ ಅಂದರೆ ಹೋಮದಲ್ಲಿ ಹಾಕಿ ವಿಶೇಷವಾಗಿ ಅದರ ಎಲೆ ಮತ್ತು ಬೇರು ಕಾಂಡ ಇದನ್ನೆಲ್ಲನೂ ಕೂಡ ರಾಶಿ ರಾಶಿ ತಗೊಂಬಂದು ಹೋಮದಲ್ಲಿ ಅದಕ್ಕೆ ವಿಷ್ಣು ಸುದರ್ಶನ ಒಂದು ಹೋಮವನ್ನು ಮಾಡಿದಾಗ ಆ ಹೋಮದಲ್ಲಿ ಬರ್ತಕ್ಕಂಥದ್ದಲ್ಲಿ ಅದೇನು ಹತ್ತಿರುತ್ತೆ ಅವಿಸ್ಸಾಗಿರುತ್ತೆ, ಆ ಅವಿಸನ್ನು ತಗೊಂಡು ಆದ್ಯದಲ್ಲಿ ಬೆರೆಸಿ ಯಾವುದೇ ರೀತಿಯಾದ ಬೇಡ ಆದ್ಯದಲ್ಲಿ ಅಂದರೆ ತುಪ್ಪದಿಂದ ಬೆರೆಸಿ ಈ ಆಜ್ಞಾ ಚಕ್ರದಲ್ಲಿ ಇಡ್ತಕ್ಕಂಥದ್ದು ರಕ್ಷೆಯಾಗಿ, ಆವಾಗ ನೋಡಿ ಎಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇಡೀ ಭೂಮಂಡಲದಲ್ಲೇ ನೋಡಿ ವಿಶೇಷವಾಗಿರ್ತಕ್ಕಂಥ ನೋಡಿ ಉತ್ತರಾಣಿ ಬೇರಿನಿಂದ ನಮ್ಮ ಕಣ್ಮುಂದೆನೇ ಇರುತ್ತೆ, ಆದರೆ ಅದು ನಮಗೆ ಗೋಚರ ಆಗಲ್ಲ. ಕೆಲವೊಂದು ಗಿಡಮೂಲಿಕೆಗಳು ಅಷ್ಟು ತುಂಬ ಮುಂದಿನ ದಿನಗಳಲ್ಲಿ ತುಂಬೆ ಗಿಡದಿಂದ ಏನಾಗುತ್ತೆ, ತುಳಸಿಯಿಂದ ಏನಾಗುತ್ತೆ, ದಾಳಿಂಬೆಯಿಂದ ಏನಾಗುತ್ತೆ, ಹೊಂಗೆ ಮರದಿಂದ ಏನುತ್ತೆ, ಅರಳಿ ವೃಕ್ಷದಲ್ಲಿ, ಔಡುದಂಬರ ವೃಕ್ಷದಲ್ಲಿ, ವಟ ವೃಕ್ಷದಲ್ಲಿ ಏನೇನಾಗ್ತಕ್ಕಂಥದ್ದು, ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಮ್ಮ ಕಣ್ಣೆದುರುಗಡೆ ನಮ್ಮ ಮನೆ ಮುಂದೆ ಇರ್ತಕ್ಕಂಥ
ಪ್ರತಿಯೊಂದು ವನಸಿರಿ ಕೂಡ ನಮಗೆ ಮಾನವರಿಗೆ ತುಂಬ ಅನುಕೂಲ ಮಾಡ್ತಕ್ಕಂಥದ್ದು. ಕಲ್ಪವೃಕ್ಷ ಅಂತಲೇ ಕರೆಸ್ಕೊಳ್ತಕ್ಕಂಥ ತೆಂಗಿನ ಮರದಲ್ಲಿ ಏನೇನಾಗ್ತಕ್ಕಂಥದ್ದು ನೋಡಿ, ನಮ್ಮ ಕಣ್ಮುಂದೆನೇ ಇರುತ್ತೆ ಕಲ್ಪವೃಕ್ಷ. ಹಾಗಾಗಿ ಒಂದೊಂದು ಗಿಡಮೂಲಿಕೆಗಳಲ್ಲಿ ನಾವು ಏನೇನನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮಗೆಲ್ಲ ಒಂದೊಂದಾಗಿ ತಿಳಿಸ್ತಾ ಹೋಗಿದ್ದೀನಿ. ಇವತ್ತೊಂದು ದಿನ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಉತ್ತರಾಣಿ ಬೇರು. ಉತ್ತರಾಣಿ ಬೇರಿಂದ ನೋಡಿ ಎಷ್ಟು ಎಲ್ಲ ಅನುಕೂಲ ಆಗುತ್ತೆ. ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ, ಡೆವಲಪರ್ಸ್ಗಳಿಗೆ ಎಲ್ಲರೂ. ಇನ್ನೊಂದು ವಿಶೇಷತೆ ಏನಂದರೆ ಉತ್ತರಾಣಿ ಬೇರಿನಿಂದ, ಅದರಲ್ಲೂ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಏನಾದ್ರೂ ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣ ಇರಲಿ, ಯಾವುದೇ ಒಂದು ಗ್ರಹಣ ಇದ್ರೂ ಕೂಡ ಅದು ಕೇತುಗ್ರಸ್ತ ಗ್ರಹಣವಾಗಿರಲಿ, ರಾಹುಗ್ರಸ್ತ ಗ್ರಹಣ ಆಗಿರಲಿ, ಸೂರ್ಯ ಚಂದ್ರಾದಿಗಳನ್ನ ಬಾಧಿಸ್ತಾ ಇರಲಿ, ಅದನ್ನು ಆ ದಿನ ನೀವು ತೊಗೊಂಬರ್ತಕ್ಕಂಥದ್ದು ಆ ಉತ್ತರಾಣಿ ಗಿಡವನ್ನು ಅದ್ರ ಬೇರು ಸಮೇತ ತಗೊಂಬಂದು ಅದನ್ನು ಪೂಜೆಯನ್ನು ಮಾಡಿ ಒಂದು 3 ದಿನ ಪೂಜೆ ಮಾಡ್ತಕ್ಕಂಥ. ಯಾವ ರೀತಿ ಪೂಜೆ? ಅದಕ್ಕೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಆ ಗಿಡಕ್ಕೆ ಮನೆಯಲ್ಲಿ ಇಡ್ತಕ್ಕಂಥದ್ದು. ಅಕ್ಕಿ ಮೇಲೆ ಇಡ್ತಕ್ಕಂಥದ್ದು. ಅಕ್ಕಿ ಯಾರು? ಮನಸ್ಕಾರಕ ಚಂದ್ರ. ನವಧಾನ್ಯಗಳಲ್ಲಿ ಅಕ್ಕಿ ಬಂದು ಚಂದ್ರ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಆ ಅಕ್ಕಿ ಮೇಲೆ ಇಡ್ತಕ್ಕಂಥದ್ದು ಉತ್ತರಾಣಿ ಬೇರನ್ನು ಇಟ್ಟು ಅಲ್ಲಿ 3 ದಿನ ಪೂಜೆ ಮಾಡ್ತಕ್ಕಂಥದ್ದು ದೇವರ ಒಂದು ಕೋಣೆ ಒಳಗಡೆ. ಮತ್ತು ನೀವೇನು ಮಾಡಬೇಕು, ಅದನ್ನು ಒಣಗಿಸ್ದಾದ್ಮೇಲೆ ಅದನ್ನು ಬಾಗಿಲಿಗೆ ಕಟ್ತಕ್ಕಂಥದ್ದು. ದೃಷ್ಟಿ ದೋಷ ನಿವಾರಣೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಏನಾದ್ರು ಇದ್ದರೆ ಧನಾತ್ಮಕವಾಗಿ ಪರಿಣಾಮ ಆಗ್ತಕ್ಕಂಥದ್ದು. ಮನೆಯಲ್ಲಿ ಹೆಚ್ಚೆಚ್ಚಿಗೆ ಹಣಕಾಸಿನಲ್ಲಿ ದಟ್ಟ ದರಿದ್ರದಿಂದ ಯಾರು ನರಳಾಡ್ತಾ ಇರ್ತೀರಿ, ಯಾರ್ಯಾರಿಗೂ ದುಡ್ಡು ವಾಪಸ್ಸು ಬರಬೇಕಾಗಿದೆಯೋ ಆ ದುಡ್ಡೆಲ್ಲ ಮತ್ತೆ ಮರುಕಳಿಸ್ತಕ್ಕಂಥದ್ದು. ಯಥೇಚ್ಛವಾಗಿ ನಿಮಗೆ ಆ ಹಣ ಮತ್ತೆ ವಾಪಸ್ ಆಗ್ತಕ್ಕಂಥದ್ದು. ಸ್ವಲ್ಪನೇ ಅವ್ರದ್ದು ಋಣ ತೀರಿಸ್ಬಿಡ್ಬೇಕಪ್ಪ, ಕೊಟ್ಬಿಡ್ಬೇಕಪ್ಪ ದುಡ್ಡು ಅಂತಕ್ಕಂಥವ್ರಿಗೂ ಈ ಉತ್ತರಾಣಿ ಬೇರನ್ನು ವಾಸಲ್ಗೆ ಮಹಾಲಕ್ಷ್ಮಿ ಇರ್ತಕ್ಕಂಥ ಸ್ಥಾನ, ಆ ವಾಸ್ಕಲ್ಲಿರ್ತಕ್ಕಂಥ ಸ್ಥಾನದಲ್ಲಿ ನೀವು ಕಟ್ಟಿದಾಗ ಬಂಧುಗಳೇ, ಕಟ್ಟು ನೋಡಿ. ಆಮೇಲೆ ನೀವೇ ನಮ್ಮ ವಾಹಿನಿ ಕರೆ ಮಾಡಿ ಹೇಳ್ತೀರಾ. ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ಯಾರ್ಯಾರು ಋಣ ಬಾಧೆಯಿಂದ ಇರ್ತೀರೋ ಅವರೆಲ್ಲ ಋಣ ತೀರ್ತಕ್ಕಂಥದ್ದು ಈ ಉತ್ತರಾಣಿ ಬೇರಿನಿಂದ. ಉತ್ತರ ಆಣಿ ನೋಡಿ, ರಾಣಿ ಅಂತಲೇ ಎಲ್ಲ ಗಿಡಮೂಲಿಕೆಗಳಿಗೆ ರಾಣಿ ಅಂತಲೇ ಕಳಿಸ್ಕೊಳ್ತಕ್ಕಂಥ ಈ ಉತ್ತರಾಣಿ ಬೇರು. ಉತ್ತರ ನೋಡಿ, ಅದರಲ್ಲೇ ಇದೆ ಉತ್ತರಾಣಿ ಬೇರು. ಇಂಥ ಒಂದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಮಗೆ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಭಾಗ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಈ ಉತ್ತರಾಣಿ ಬೇರಿನಿಂದ ಯಥೇಚ್ಛವಾಗಿ ಉಪಯೋಗ ಪಡೆದುಕೊಳ್ಳಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಪರಿಸರದಲ್ಲಿ ಇದನ್ನು ಬೆಳೆಸಿ ಉಳಿಸಿ ಅದನ್ನು ಕಾಪಾಡ್ಕೊಳ್ಳಿ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿರ್ತಕ್ಕಂಥ ಒಂದು ಆ ಬೇರಿನಿಂದ ಏನೇನಾಗುತ್ತೆ ಅಂತಕ್ಕಂಥದ್ದು ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ನಿಮಗೆ ಏನೇನಾಗುತ್ತೆ ಅಂತಂದರೆ ಈ ಉತ್ತರಾಣಿ ಬೇರಿನಿಂದ ವಶೀಕರಣ ವಿದ್ಯೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಈ ಉತ್ತರಾಣಿ ಬೇರಿನಿಂದ ಅದರಲ್ಲೂ ಪುಷ್ಯ ನಕ್ಷತ್ರದಲ್ಲಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಇಲ್ಲ ದಕ್ಷಿಣ ಇದು ಯಾವುದು ಧನಿಷ್ಠ ನಕ್ಷತ್ರದಲ್ಲಿ, ಈ 3 ನಕ್ಷತ್ರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಇದನ್ನು ತೊಗೊಂಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆಶ್ಲೇಷ ನಕ್ಷತ್ರದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ ಮತ್ತು ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ದಿನ ಆಗಲಿ, ಅದು ಗುರುವಾರ ಬರಲಿ, ಬುಧವಾರ ಬರಲಿ, ಶುಕ್ರವಾರ ಬರಲಿ, ಆ ಸಮಯದಲ್ಲಿ ತರ್ತಕ್ಕಂಥದ್ದು ಮನೆಗೆ ತಗೊಂಬಂದು ಮಕ್ಕಳಿಗೆ ಇಡ್ತಕ್ಕಂಥದ್ದು. ಮತ್ತು ನಿಮ್ಗೆ ಯಾರಾದ್ರು ಶತ್ರುಬಾಧೆಗಳು ಕಾಣ್ತಾ ಇದ್ದರೆ, ಯಾರಾದರೂ ಮಾಟ ಮರ್ಯಾದೆ ಮಾಡ್ತಾಯಿದ್ರೆ, ನಿಮ್ಮ ಮನೇಲಿ ವೇರಿಯೇಷನ್ ಜಾಸ್ತಿ ಇತ್ತು ಅಂದರೂ ಕೂಡ ನೆರಳಲ್ಲಿ ಒಣಗಿಸಿ ಅದನ್ನು ಚಂದನ ಕಲ್ಲಿನ ಮೇಲೆ ತೆಗೆದು ಚಂದನವನ್ನು ಮಿಕ್ಸ್ ಮಾಡಿಕೊಂಡು ಹಣೆಗೆ ಇಡ್ತಕ್ಕಂಥದ್ದು, ಧಾರಣೆ ಮಾಡ್ತಕ್ಕಂಥದ್ದು ಮಾಡಿದಾಗ ಶತ್ರು ಬಾಧೆಗಳು ನಿವಾರಣೆ ಆಗ್ತಕ್ಕಂಥದ್ದು. ಕಳ್ಳಕಾಕರಿಂದ ಭಯ ನಿವಾರಣೆ ಆಗ್ತಕ್ಕಂಥದ್ದು. ಯಾರೇ ನಿಮಗೆ ಶತ್ರುತ್ವ ವಹಿಸಿದ್ರೂ ಕೂಡ ಅದು ಮಿತ್ರತ್ವವಾಗಿ ಪರಿಣಾಮ ಆಗ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರಾಣಿ ಬೇರಿನಿಂದ ಆಗ್ತಕ್ಕಂಥದ್ದು ಏನೇನೆಲ್ಲ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ನಮ್ಮ ಕಣ್ಮುಂದೆನೇ ಇರುತ್ತೆ. ಆದರೆ ಪ್ರಕೃತಿ ದತ್ತವಾಗಿ ನಾವೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಉಳಿಸಿ ಬೆಳೆಸಿ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಭಾಗದಲ್ಲಿ ನಿಮಗೆ ಆ ಗಿಡದ ಒಂದು ಮಹಿಮೆ, ಬೇರೆ ಯಾವುದಾದ್ರು ಒಂದು ಗಿಡ ಆಗಿರ್ಬೋದು, ಗರಿಕೆ ಆಗಿರ್ಬೋದು, ಒಂದು ತಂಗಡೆ ಆಗಿರ್ಬೋದು, ಒಂದು ನಮ್ಮ ದಾಗಡಿ ಬಳ್ಳಿಯಿಂದ ಏನೇನು ಆಗ್ತಕ್ಕಂಥದ್ದು, ಇದನ್ನೆಲ್ಲ ನಾನು ಒಂದೊಂದಾಗಿ ತಮಗೆ ತಿಳಿಸೋಕ್ಕೆ ಹೋಗ್ತೀನಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಅನುಕೂಲ ಆಗಲಿ, ಇಡೀ ಲೋಕನೇ ಶುಭಿಸ್ತವಾಗಿರಲಿ. ಹೇಳಿ ಒಂದ್ಸಲಿ, ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ.